ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ವೀಡಿಯೋನ ಕ್ಲಿಕ್ ಮಾಡಿ ಒಳಗಡೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಒಂದು ವೀಡಿಯೋದಲ್ಲಿ ಬಂದುಬಿಟ್ಟು ನಾನು ನಿಮಗೆ ಫೋಟೋದ ಬ್ಯಾಕ್ಗ್ರೌಂಡಲ್ಲಿ ಲಿರಿಕ್ಸ್ನ ಯಾವ ಥರ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ವೀಡಿಯೋನ ಎಡಿಟ್ ಮಾಡೋಕ್ಕೆ ನಿಮಗೆ ಯಾವ ಅಪ್ಲಿಕೇಶನ್ ಬೇಕೋ, ಯಾವ ಥರ ಎಡಿಟ್ ಮಾಡಬೇಕು ಅನ್ನೋದನ್ನ ತುಂಬ ಸಿಂಪಲ್ ವೇನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ. ಸೊ ಇನ್ಯಾಕೆ ತಡ, ಬನ್ನಿ ವೀಡಿಯೋನ ಶುರು ಮಾಡೋಣ. ಗುರು, ಈ ಒಂದು ವೀಡಿಯೋನ ಎಡಿಟ್ ಮಾಡೋಕ್ಕೆ ನಿಮಗೆ ಇನ್ಶಾಟ್ ಅನ್ನೋ ಒಂದು ಅಪ್ಲಿಕೇಶನ್ ಬೇಕು. ಆ ಒಂದು ಅಪ್ಲಿಕೇಶನ್ ಲಿಂಕ್ ನಾನು ನಿಮಗೆ ಬಯೋದಲ್ಲಿ ಕೊಟ್ಟಿರ್ತೀನಿ. ಸೊ ನಿಮ್ಮ ಮೊದಲಿಗೆ ಇನ್ಶಾಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ಇಂಟರ್ಫೇಸ್ ಅನ್ನೋದು ನಿಮಗೆ ಈ ಥರ ಬರುತ್ತೆ. ನೀವು ಇಲ್ಲಿ ವಿಡಿಯೋ ಅನ್ನೋ ಆಪ್ಷನ್ ಕಾಣಿಸುತ್ತೆ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಇಲ್ಲಿ ನ್ಯೂ ಅಂತ ಕಾಣಿಸುತ್ತೆ, ನ್ಯೂ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಹಾಗೆ ನೀವು ಇಲ್ಲಿ ಮೇಲೆ 3 ಆಪ್ಷನ್ ಕಾಣ್ತಾ ಇರುತ್ತೆ ನಿಮಗೆ, ಫೋಟೋ, ವಿಡಿಯೋ, ಆಲ್ ಅಂತ ಹೇಳ್ಬಿಟ್ಟು. ನೀವಿಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಫೋಟೋ ಮೇಲೆ ವಿಡಿಯೋ ಮಾಡಬೇಕು ಅನ್ಕೋತಾ ಇದ್ದೀರಲ್ಲ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಕೆಳಗಡೆ ನಿಮ್ಗೆ ಇನ್ನೊಂದು ಗ್ರೀನ್ ಕಲರ್ ಟಿಕ್ ಮಾಡ್ಕೊಂಡಿರುತ್ತೆ, ಅದನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಫೋಟೋ ಅನ್ನೋದು ಆಡ್ ಆಗಿರುತ್ತೆ. ದೆನ್ ನೀವು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಫಸ್ಟಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ, ಕ್ಯಾನ್ವಸ್ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 9:16 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಮೇಲೆ ವೈಟ್ ಲೈನ್ ಏನು ಕಾಣಿಸ್ತಾ ಇದೆ ಆ ಒಂದು ಲೈನ್ನ ಫುಲ್ ಆದರೆ ಡ್ರ್ಯಾಗ್ ಮಾಡಿದ ನಂತರ ನೀವು ಇಲ್ಲಿ ರೈಟ್ ಮಾರ್ಕ್ನ ಕ್ಲಿಕ್ ಮಾಡಿ. ದೆನ್ ನೀವು ಇಲ್ಲಿ ಫೋಟೋ ನಿಮಗೆ ಎಷ್ಟು ಸೆಕೆಂಡ್ ಬೇಕೋ, ವೀಡಿಯೋ ಎಷ್ಟು ಸೆಕೆಂಡ್ ಬೇಕು ಅನ್ಕೊತಾ ಇದ್ರೆ ಅಷ್ಟೊಂದು ಸೆಕೆಂಡ್ ನೀವು ಫೋಟೋನ ಡ್ರ್ಯಾಗ್ ಆದರೆ ಮಾಡ್ಕೋಬೇಕಾಗುತ್ತೆ. ದೆನ್ ನೀವು ಇಲ್ಲಿ ಡ್ರ್ಯಾಗ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಮೇಲೆ PIP ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ, ಆ ಆಪ್ಷನ್ ಮೇಲೆ ಟಾಪ್ ಮಾಡ್ಕೊಳ್ಳಿ. ನೀವು ಯಾವ ವೀಡಿಯೋನ ಲಿರಿಕ್ಸ್ ನಿಮಗೆ ನಿಮ್ಮ ಫೋಟೋ ಹಿಂದೆ ಬರಬೇಕು ಅಂತ ಅಂದ್ಕೊಂಡಿದ್ರು ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಇಲ್ಲಿ ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನೀವು ಸೆಲೆಕ್ಟ್ ಮಾಡ್ಕೊಂಡಂಥ ವೀಡಿಯೋನ ನೀವು ಫೋಟೋ ಹಿಂದ್ಗಡೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ, ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ. ಸೊ ಅಡ್ಜಸ್ಟ್ ಮಾಡಿದ ನಂತರ ನೀವು ಇಲ್ಲಿ ಕೆಳಗಡೆ ಆಪ್ಷನ್ಸ್ನ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಇಲ್ಲಿ ಬ್ಲೆಂಡ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ, ಆ ಬ್ಲೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಸ್ಕ್ರೀನ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ, ನೀವು ಸ್ಕ್ರೀನ್ ಆದರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ಸಿಂಪಲ್ಲಾಗಿ ಟಿಕ್ ಮಾರ್ಕ್ ಕಾಣಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಲಿರಿಕ್ಸ್ ಅನ್ನೋದು ಆಡ್ ಆಗಿರುತ್ತೆ. ನಾನು ಒಂದ್ಸತಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ನೋಡಿದ್ರಲ್ಲ, ಇಷ್ಟಕ್ಕೆ ವಿಡಿಯೋ ಆಗಲಿಲ್ಲ, ಇನ್ನೂ ಇದೆ. ದೆನ್ ನೀವು ಅಗೇನ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೀವು ಇಲ್ಲಿ PIP ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಆಪ್ಷನಲ್ಲಿ ನೀವು ಇಲ್ಲಿ ಅಗೇನ್ ನಿಮ್ಗೆ ಇಲ್ಲಿ PIP ಅಂತ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿದ ನಂತರ ಆವಾಗಲೇ ಯಾವ ಫೋಟೋನ ಆಡ್ ಮಾಡಿದ್ದೀರಲ್ಲ ಆ ಫೋಟೋನ ದೆನ್ ನೀವು ಅಗೇನ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಫೋಟೋನ ಆಡ್ ಮಾಡಿ ದೆನ್ ಫೋಟೋನ ಡ್ರ್ಯಾಗ್ ಮಾಡ್ಕೊಳ್ಳಿ. ನಿಮಗೆ ಬ್ಯಾಕ್ ಸೈಡ್ ಫೋಟೋ ಯಾವ ಸೈಜಲ್ಲಿತ್ತೋ ಅದೇ ಸೈಜಲ್ಲಿ ನೀವು ಈ ಫೋಟೋನ ಆದರೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು ಇಲ್ಲಿ ಆ್ಯಡ್ ಮಾಡಿದಂಥ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಎಷ್ಟಿದೆ ಅಷ್ಟು ನೀವು ಡ್ರ್ಯಾಗ್ ಮಾಡ್ಕೋಬೇಕಾಗುತ್ತೆ. ಡ್ರ್ಯಾಗ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ಸಿಂಪಲ್ ಇನ್ನೇನು ಇಲ್ಲ, ರೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಿಮಗೆ ಕಟ್ಔಟ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ, ಆ ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗಿರುತ್ತೆ. ಮತ್ತು ನೀವು ಇಲ್ಲಿ ಸಿಂಪಲ್ಲಾಗಿ ರೈಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಅನ್ನೋದು ನಿಮಗೆ ಕಂಪ್ಲೀಟಾಗಿ ಬಂದಿರುತ್ತೆ. ಇನ್ನೊಂದು ಸತಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಬಂದಿದೆ ವಿಡಿಯೋ ಅಂತೇಳಿ. ಸೊ ನೋಡಿದ್ರಲ್ಲ, ನಮಗೆ ಕಂಪ್ಲೀಟಾಗಿ ಲಿರಿಕ್ಸ್ ಅನ್ನೋದು ಬ್ಯಾಕ್ಗ್ರೌಂಡಲ್ಲಿ ಆ್ಯಡ್ ಆಗಿದೆ. ಸೊ ಇಷ್ಟೇ ಫ್ರೆಂಡ್ಸ್. ಇದನ್ನ ಸೇವ್ ಮಾಡ್ಕೋಬೇಕಾದ್ರೆ ಮೇಲೆ ಸೇವ್ ಆಪ್ಷನ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅಗೇನ್ ಇಲ್ಲಿ ಸೇವ್ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ಅನ್ನೋದು ಸೇವ್ ಆಗುತ್ತೆ. ಸೊ ಇವಾಗ ಸೇವ್ ಆಗಿರೋ ವಿಡಿಯೋ ಏನಿದೆಯಲ್ಲ ಆ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ ನೋಡಿ, ವಿಡಿಯೋ ಯಾವ ಥರ ಬಂದಿದೆ ಅಂತ. ಸೊ ನೋಡಿದಿರಲ್ಲ ಫೈನಲ್ ಆಗಿ ಫೋಟೋಗೆ ಬ್ಯಾಕ್ಗ್ರೌಂಡಲ್ಲಿ ಲಿರಿಕ್ಸ್ ಯಾವ ಥರ ಆ್ಯಡ್ ಆಗಿದೆ ಅಂತ. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಆಗಿತ್ತು ಅಂತ ಒಂದೇ ಒಂದು ಕಮೆಂಟ್ನ ಮಾಡಿ. ಸೊ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.